ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ HD ಪ್ರಖ್ಯಾತ್ ಗೌಡ ಮಾತಾಡ್ತಾ ಇದ್ದೇನೆ. ಸಾಮಾಜಿಕ ಹೋರಾಟಗಾರ, ಕಾನೂನು ಸಲಹೆಗಾರ. ಮತ್ತೊಂದು ಹೊಸ ವಿಚಾರ ಜೊತೆಗೆ ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಇವತ್ತು ಡಿವೋರ್ಸ್ ಆದ ನಂತರ ಪತಿ ನಡುವೆ ಡಿವೋರ್ಸ್ ಆದ ನಂತರ ಆಸ್ತಿಯ ಹಂಚಿಕೆ ಹೇಗೆ, ಹೆಂಡತಿಗೆ ಜೀವನಾಂಶ ಕೊಡೋದು ಹೇಗೆ, ಆಸ್ತಿಯಲ್ಲಿ ಪಾಲು ವಿಭಜನೆ ಮಾಡೋದು ಹೇಗೆ, ಏನು ಮಾಡ್ಕೋಬೇಕು, ಗೊಂದಲ, ಹಲವಾರು ಕನ್ಫ್ಯೂಷನ್ಸ್ಗಳು ಇಟ್ಕೊಂಡು ಹಲವಾರು ಜನ ಕಮೆಂಟ್ ಮಾಡಿದ್ದಾರೆ, ಹಲವಾರು ಜನ ಫೋನ್ ಮಾಡ್ತಾರೆ. ಇಲ್ಲಿ ಡಿವೋರ್ಸ್ ಅಪ್ಲೈ ಮಾಡಿದ ನಂತರ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಎಷ್ಟು ಪಾಲು ಬರಬೇಕು ಅನ್ನೋದಕ್ಕೆ ಸಾಕಷ್ಟು ಗ್ರೌಂಡ್ಸ್ಗಳ ಮೂಲಕ ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಒಂದು, ಗಂಡನ ಹತ್ರ ಇರ್ತಕ್ಕಂಥ ಆಸ್ತಿ ಅದು ಅವರ ತಾತನಿಂದ, ಅಂದರೆ ಪಿತ್ರಾರ್ಜಿತ ಆಸ್ತಿನ ಅಥವಾ ಸ್ವಯಾರ್ಜಿತ ಆಸ್ತಿನ. ಪಿತ್ರಾರ್ಜಿತ ಆಸ್ತಿ ಆಗಿದ್ದಲ್ಲಿ ಮಾತ್ರ ಅದನ್ನು ಸಮವಾಗಿ, ಅಂದರೆ ಒಂದಷ್ಟು ಹೆಚ್ಚಿನ ಪರ್ಸೆಂಟೇಜ್ ಹೆಂಡತಿಗೆ ಸಿಗ್ತದೆ. ಅದೇ ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಅಷ್ಟು ಪಾಲು ಸಿಗೋದಿಲ್ಲ. ಆಮೇಲೆ ಅಲ್ಲಿ ಆಕೆಯ ಧರ್ಮ, ಆಮೇಲೆ ಆಕೆ ವಾಸ ಮಾಡ್ತಿರ್ತಕ್ಕಂಥದ್ದು, ಆಕೆಯ ಸಂಬಳ, ಆಕೆಯ ಎಜುಕೇಷನು, ಸುಮಾರು ವಿಚಾರಗಳು ಗ್ರೌಂಡ್ಸ್ಗಳಾಗಿ ಇಲ್ಲಿ ಕೇಳಲ್ಪಡ್ತವೆ ಕೋರ್ಟ್ಗಳ ಮೂಲಕ. ನೀವು ಅಂದ್ಕೊಂಡಷ್ಟು ಇದು ಸರಳ ಅಲ್ಲ. ಹಾಗಾಗಿ ಇಲ್ಲಿ ದಯವಿಟ್ಟು ನೀವು ಈ ವಿಚಾರದಲ್ಲಿ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡೋದು ಬಹಳ ಬೆಟರ್ ಇದು. ಹಾಗಾಗಿ ಡಿವೋರ್ಸ್ ಕೊಟ್ಟ ತಕ್ಷಣ ನನಗೊಂದಷ್ಟು ಪ್ರಾಪರ್ಟಿ ಬಂದುಬಿಡ್ತು, ನಾನು ಅಥವಾ ಸೆಟಲ್ ಆಗ್ಬೋದು, ಏನೋ ಬೇರೆ ಬೇರೆ ಥರ ಆಲೋಚನೆ ಪಾಪ ಇರ್ತದೆ. ಮಾಡಬಾರ್ದು ಆ ಥರ ಆಲೋಚನೆಗಳು. ನಿಮ್ಮ ಗಂಡನಿಗೆ ಲಾಯಲ್ ಆಗಿರಬೇಕು. ಜೊತೆಗೆ ಈ ಆಸ್ತಿ ವಿಭಜನೆ ಅನ್ನೋದು ಡಿವೋರ್ಸ್ ಆದ ನಂತರ ಅದಕ್ಕೆ ಬೇರೆದೇ ರೂಲ್ಸ್ಗಳಿರುತ್ತೆ. ಅದನ್ನು ಹತ್ತಿರದ ವಕೀಲ ಸಂಪರ್ಕ ಮಾಡಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.